ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಅಂಚೆ ಇಲಾಖೆಯಿಂದ GDS ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ GDS ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಫೋಟೋ ಮತ್ತು ಸಿಗ್ನೇಚರ್ ನಿಮ್ದು ಮೊಬೈಲ್ದೊಳಗೆ ಕ್ಲೀನಾಗಿ ಫೋಟೋ ತಗೊಳ್ಳಿ ಸ್ನೇಹಿತರೆ. ಈ ಸೈನ್ ಯಾವುದಾದ್ರೂ ಒಂದು ಬಿಳಿ ಹಾಳೆ ಒಳಗೆ ಸೈನ್ ಮಾಡಿರಿ, ಅದನ್ನು ನೀಟಾಗಿ ಫೋಟೋ ತಕ್ಕೊಳ್ರಿ. ಫೋಟೋ ತಕ್ಕೊಂಡು ಈ ಫೋಟೋದ ಸೈಜ್ 50 KB ಒಳಗಡೆ ಇರಬೇಕು. ಆಮೇಲೆ ಸಿಗ್ನೇಚರ್ದ ಸೈಜ್ 20 KB ಒಳಗಡೆ ಇರಬೇಕು. ಆ ರೀತಿ ಅವನ್ನು ರಿಸೈಜ್ ಮಾಡ್ಕೊಂಡು ಇಟ್ಕೊಳ್ರಿ ಸ್ನೇಹಿತರೆ. ಯಾಕಂತಂದ್ರೆ ಅಪ್ಲೋಡ್ ಮಾಡಬೇಕಾದ್ರೆ ಈಸಿ ಆಗ್ತದೆ. ಈ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ರಿಸೈಜ್ ಮಾಡ್ಕೊಳ್ಳೋದಂತ ಮೊದಲು ನೋಡ್ಕೊಳ್ಳೋಣ. ಮೊದಲು ನಿಮ್ದು ಮೊಬೈಲ್ದೊಳಗೆ ಫೋಟೋ ತಗೊಂಡ್ರೆ ಸ್ನೇಹಿತರೆ ಈ ರೀತಿ ನಾನು ತಗೊಂಡಿದ್ದೀನಿ ನೋಡ್ರಿ. ಇಲ್ಲಿ GDS ಅಂತ ಫೋಲ್ಡರ್ ಮಾಡಿ ಇದ್ರೊಳಗೆ ಫೋಟೋ ಮತ್ತು ಸಿಗ್ನೇಚರ್ ಎರಡು ಇಮೇಜಸ್ಗಳನ್ನು ಇಲ್ಲಿ ಸೇವ್ ಮಾಡಿದ್ದೀನಿ. ಓಕೆ ರೀ. ಅದೇ ರೀತಿ ನೀವು ಫೋಟೋ ತಗೊಂಡು ಯಾವುದಾದ್ರೂ ಒಂದು ಫೋಲ್ಡರ್ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ ಇಮೇಜಸ್ಗಳನ್ನು ಸೇವ್ ಮಾಡ್ಕೊಳ್ರಿ. ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ನೀಟಾಗಿ ಕ್ರಾಪ್ ಮಾಡ್ಕೊಳ್ರಿ. ಇದು ಫೋಟೋದ ಸೈಜ್ ನೋಡ್ರಿ ಸ್ನೇಹಿತರೆ 56.10 KB ಅದ. ನಮಗೇನು ಬೇಕು, ಫೋಟೋದ ಸೈಜ್ 50 KB ಒಳಗಡೆ ಬೇಕು. ಅದೇ ರೀತಿ ಸಿಗ್ನೇಚರ್ದ ಸೈಜ್ ನೋಡೋದಾದ್ರೆ 100 KB ಅದ ಸ್ನೇಹಿತರೆ. ನಮಗೆ ಇದ್ರದ್ದು ಸೈಜ್ 20 KB ಒಳಗಡೆ ಬೇಕು. ಇವಾಗ ಈ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ರಿಸೈಜ್ ಮಾಡೋದು ನೋಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ ಒಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ. ಈ ಸರ್ಚ್ ಒಳಗೆ ರಿಸೈಜ್ ಇಮೇಜ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಮೇಜ್ ರಿಸೈಜರ್ ಟೈಪ್ ಮಾಡಿ ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದ. ಈ ಸಿಂಬಾಲ್ ಇರ್ತಕ್ಕಂಥ ಲಿಂಕ್ ಯಾವ್ದದ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ 3 ಡಾಟ್ಸ್ಗಳು ಕಾಣ್ತಾವ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗ್ಯಾಲರಿ ಒಳಗೆ ಇರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಿರ್ತಾವ. ಯಾವ ಫೋಲ್ಡರ್ ಒಳಗೆ ನಿಮ್ದು ಫೋಟೋ ಮತ್ತು ಇಮೇಜಸ್ ಸೇವ್ ಮಾಡಿರಿ ಆ ಫೋಲ್ಡರನ್ನು ಓಪನ್ ಮಾಡ್ಕೊಡ್ರಿ. ಫೋಟೋ ಸೈಜ್ ರಿಸೈಜ್ ಮಾಡ್ಕೊಳ್ಬೇಕು ಅಥವಾ ಸಿಗ್ನೇಚರ್ದ ಸೈಜ್ ರಿಸೈಜ್ ಮಾಡ್ಕೊಳ್ಬೇಕು, ಯಾವ್ದು ರಿಸೈಜ್ ಮಾಡ್ಕೊಳ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಾನು ಫೋಟೋದ ಸೈಜ್ ರಿಸೈಜ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮೂಲ್ಯಾಗ ಡನ್ ಅಂತ ಕಾಣ್ತಿರ್ತದೆ, ಆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ರಿಸೈಜ್ ಆ್ಯಪ್ನಾಗ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಅಂತ ಐತೆ ನೋಡ್ರಿ. ಟಾರ್ಗೆಟ್ ಫೈಲ್ ಸೈಜ್ ಒಳಗೆ ಇಲ್ಲಿ ನಮಗೆ ಈ ಫೋಟೋದ ಸೈಜ್ ಎಷ್ಟು ಬೇಕ್ರಿ, 50 KB ಒಳಗಡೆ ಇರ್ಬೇಕು. ನಾನು ಏನು ಮಾಡ್ತೀನಿ, 48 KB ಅಂತ ಟೈಪ್ ಮಾಡ್ಕೋತೀನಿ. 48 KB ಅಂತ ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ರಿಸೈಜ್ ಇಮೇಜ್ ಅಂತ ಕಾಣ್ತಿರ್ತದ. ಈ ರಿಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಇಮೇಜ್ ರಿಸೈಜ್ ಆಯ್ತು ಸ್ನೇಹಿತರೆ. ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ ಬರ್ತದ. ಆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಇಮೇಜ್ ಏನಪ್ಪಾ ಅಂದ್ರೆ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಇವಾಗ ನೆಕ್ಸ್ಟ್ ನಿಮ್ಮ ಮೊಬೈಲ್ ಒಳಗೆ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಡೌನ್ಲೋಡ್ ಸೆಕ್ಷನ್ದೊಳಗೆ ಡೌನ್ಲೋಡ್ ಅಂತ ಫೋಲ್ಡರ್ ಇರ್ತದಲ್ಲ, ಆ ಡೌನ್ಲೋಡ್ ಫೋಲ್ಡರ್ ಒಳಗೆ ಇಮೇಜ್ ರಿಸೈಜ್ ಆಗಿರ್ತಕ್ಕಂಥದ್ದು ಕಾಣ್ತಿರ್ತದ. ಆ ಇಮೇಜ್ ರಿಸೈಜ್ ಆಗಿರ್ತಕ್ಕಂಥದ್ದು ಕಾಣ್ತಿದ್ದ ಮೇಲೆ ಆ ಫೋಟೋ ಮೇಲೆ ಒತ್ತಿಡೋದೇನಪ್ಪ ಅಂದ್ರೆ ಆ ಫೋಟೋವನ್ನು ನಿಮ್ದು ಮೇನ್ ಫೋಲ್ಡರ್ ಏನು ಮಾಡಿರ್ತಾರಲ್ಲ ಆ ಮೇನ್ ಫೋಲ್ಡರ್ಗೆ ಮೂವ್ ಮಾಡಿ. ನಾನು GDS ಅಂತ ಮಾಡೀನಿ. ಈ ಫೋಲ್ಡರ್ದಾಗ ನಾನು ಮೂವ್ ಮಾಡ್ತೀನಿ. ಇಲ್ಲಿ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದ್ರೆ ಹಳೆ ರಿಸೈಜ್ ಆಗದೆ ಇರ್ತಕ್ಕಂಥ ಫೋಟೋ ಏನೈತಿ ಇಲ್ಲಿ ರಿಪ್ಲೇಸ್ ಆಯ್ತು ಸ್ನೇಹಿತರೆ. ಈಗ GDS ಓಪನ್ ಮಾಡಿ ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಜ್ ನೋಡಿದ್ರೆ 47.42 KB ಅದ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಆ ಫೋಟೋವನ್ನು ಆಮೇಲೆ ಸಿಗ್ನೇಚರನ್ನು ರಿಸೈಜ್ ಮಾಡ್ಕೊಡ್ರಿ. ರಿಸೈಜ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ತೀರಿ. ರಿಸೈಜ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಅದನ್ನು ಒಂದು ಫೋಲ್ಡರ್ದೊಳಗೆ ಮೂವ್ ಮಾಡ್ಕೊರಿ ಸ್ನೇಹಿತರೆ. ಮೂವ್ ಮಾಡ್ಕೊಂಡು ನೆಕ್ಸ್ಟ್ ಅರ್ಜಿ ಸಲ್ಲಿಸ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ನಾವೀಗ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಸರ್ಚಲ್ಲಿ GDS ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ.
ಇಲ್ಲಿ ಫಸ್ಟ್ ಲಿಂಕ್ ಇಂಡಿಯನ್ ಪೋಸ್ಟ್ GDS ಅಂತ ಕಾಣ್ತಿರ್ತದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಅರ್ಜಿ 3 ಸ್ಟೇಜ್ ಒಳಗೆ ತುಂಬಬೇಕು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಅಪ್ಲೈ ಮಾಡಬೇಕು, ಆಮೇಲೆ ಪೇಮೆಂಟನ್ನು ಮಾಡಬೇಕು. ಓಕೆ ರೀ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋಣ ಸ್ನೇಹಿತರೆ. ಈ ಸ್ಟೇಜ್ 1 ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ 2 ಆಪ್ಷನ್ಸ್ ಕಾಣ್ತಾವ. ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿದ್ರಿ, ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ನೆನಪು ಹೋಗಿತ್ತು ಅಂದ್ರೆ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಗಟ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆದರೆ ನಾನು ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ತಿಳಿಸ್ತಾ ಇರೋದ್ರಿಂದ ನಾನು ರಿಜಿಸ್ಟ್ರೇಷನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ರಿಜಿಸ್ಟ್ರೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಸೀರಿಯಲ್ ನಂಬರ್ ಫಸ್ಟ್ ನಿಮ್ಮದು ಮೊಬೈಲ್ ನಂಬರ್ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ OTP ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTPಯನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಈ ರೀತಿ ಅಪಿಯರ್ ಆಗ್ತದಲ್ಲಿ. ನೆಕ್ಸ್ಟ್ ಇಮೇಲ್ ID ಕೂಡ ಸೇಮ್. ಸೀರಿಯಲ್ ನಂಬರ್ 2 ಈ ಬಾಕ್ಸ್ನಾಗ ಇಮೇಲ್ ID ತುಂಬ್ರಿ. ವ್ಯಾಲಿಡೇಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದು ಇಮೇಲ್ ID ಒಂದು OTP ಬಂದಿರ್ತದೆ. ಆ OTPಯನ್ನು ಈ ಬಾಕ್ಸ್ನಾಗ ಹಾಕಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇಮೇಲ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3 ಒಳಗೆ ನಿಮ್ದು ಹೆಸರು ತುಂಬ್ರಿ. SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದೆ ಅದೇ ರೀತಿ ನಿಮ್ದು ಹೆಸರು ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 4 ಒಳಗೆ ನಿಮ್ಮ ತಂದೆ ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 5 ಒಳಗೆ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೀರಿಯಲ್ ನಂಬರ್ 6 ಒಳಗೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವೇನು ಮೇಲು, ಫಿಮೇಲು, ಟ್ರಾನ್ಸ್ಜೆಂಡರು ಅಂತ ನಿಮಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೀರಿಯಲ್ ನಂಬರ್ 7 ಒಳಗೆ ಕಮ್ಯುನಿಟಿ ಅಂದ್ರೆ ನೀವು SC-ನೋ ST-ನೋ ಯಾವ ಕ್ಯಾಟಗರಿಯವರು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ ಅಂದ್ರೆ ಯಾವ ಸ್ಟೇಟ್ನಲ್ಲಿ ನೀವು ಅಂದ್ರೆ ಯಾವ ರಾಜ್ಯದಲ್ಲಿ 10ನೇ ತರಗತಿ ಪಾಸ್ ಆಗಿರಿ ಅಂತ ಕೇಳಿದ್ರೆ ಆ ರಾಜ್ಯವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವ ವರ್ಷ 10ನೇ ತರಗತಿ ಪಾಸ್ ಆಗಿರಿ ಅಂತ ಆ ವರ್ಷವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ಕ್ಯಾಪ್ಚಾ ಕೂಡ ಕಾಣ್ತಿರ್ತಕ್ಕಂಥದ್ದನ್ನ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟ್ ಅಂತ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೆಳಗಡೆ ಬನ್ನಿ ಸ್ನೇಹಿತರೆ. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಐತೆ ನೋಡ್ರಿ. ಸೀರಿಯಲ್ ನಂಬರ್ 10ರಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಆಮೇಲೆ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳಿದ್ರೆ ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳಿದ್ರೆ ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ಡಿಸಬಿಲಿಟಿ ಏನು, ಆಮೇಲೆ ಸೆಲೆಕ್ಟ್ PWD ಕ್ಯಾಟಗರಿ ಅದೆಲ್ಲ ಕೇಳ್ತಾ ಸ್ನೇಹಿತರೆ. ಇನ್ ಕೇಸ್ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅದೇನು ಕೇಳೋದಿಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 12 ಒಳಗೆ ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂದ್ರೆ 10ನೇದೊಳಗೆ ಯಾವ ಲ್ಯಾಂಗ್ವೇಜ್ ನೀವು ಓದಿರಿ ಅಂತ ಕೇಳಿದ್ರೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಯಾವ ಭಾಷೆ ಒಳಗೆ ಓದಿರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ ಸೆಲೆಕ್ಟ್ದೊಳಗೆ ಇಲ್ಲಿ ನೋಡಿ ಸ್ನೇಹಿತರೆ ಇಂಗ್ಲಿಷ್, ಕನ್ನಡ, ಹಿಂದಿ ಅಂತ ತಗೊಂತಿದ್ದು. ನಂದೇನದ ಕನ್ನಡ, ಇಂಗ್ಲಿಷ್, ಹಿಂದಿ ಇವು ಲ್ಯಾಂಗ್ವೇಜ್ಗಳು ಓದಿದ್ದೆ ನಾನು. ಅದೇ ರೀತಿ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಡ್ರಿ. ಮತ್ತು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಹಿಂದಿ, ಇಂಗ್ಲಿಷ್ ಈ ರೀತಿ ತಲೆ ಕೆಡ್ಸ್ಕೊಳ್ಕೋಬೇಡ್ರಿ. ಒಟ್ಟು ಲ್ಯಾಂಗ್ವೇಜ್ಗಳು ಯಾವ್ಯಾವ ಓದಿದ್ದೀರಿ ನೀವು, ಕನ್ನಡ, ಇಂಗ್ಲಿಷ್, ಹಿಂದಿ ಓದಿರಾ, ಕನ್ನಡ, ಇಂಗ್ಲಿಷ್, ಹಿಂದಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಸೀರಿಯಲ್ ನಂಬರ್ 13 ವೆದರ್ ಎಂಪ್ಲಾಯ್ಡ್ ಅಂದ್ರೆ ನೀವು ಈಗೇನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ವರ್ಕ್ ಮಾಡ್ತಾ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇನ್ ಕೇಸ್ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಎಲ್ಲಿ ವರ್ಕ್ ಮಾಡ್ತೀರಿ ಅವರಿಂದ ಆ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಬರಬೇಕಾಗ್ತದೆ. ನೆಕ್ಸ್ಟ್ ಈಗ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು. ಆಗ್ಲೇ ಹೇಳ್ದಂಗೆ ಫೋಟೋದ ಸೈಜ್ 50 KB ಒಳಗಡೆ ಇರಬೇಕು, ಸಿಗ್ನೇಚರ್ ಸೈಜ್ 20 KB ಒಳಗಡೆ ಇರಬೇಕು. ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ 4 ಆಪ್ಷನ್ಸ್ ಕಾಣ್ತಾವ. ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಕಾಣ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಗ್ಯಾಲರಿ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಇನ್ ಕೇಸ್ ಗ್ಯಾಲರಿ ಅಂತ ಕಂಡ್ರೆ ಆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಇನ್ ಕೇಸ್ ಅಲ್ಲಿ ಗ್ಯಾಲರಿ ಅಂತ ನಿಮ್ಗೆ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ 3 ರೇಖಾ ಅದ ನೋಡ್ರಿ, ಈ 3 ರೇಖಾದ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಗ್ಯಾಲರಿ ಕಾಣ್ತಿರ್ತದೆ. ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಎಲ್ಲ ಫೋಟೋಗಳು ಕಾಣ್ತಿರ್ತಾವೆ.
ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರೋ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ಅಲ್ಲಿ ಫೋಟೋದ ಇಮೇಜ್ ಕಾಣ್ತಿರ್ತದೆ, ಆ ಫೋಟೋದ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಿದೆ ನೋಡಿ ಸ್ನೇಹಿತರೆ. ಸೇಮ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೀಡಿಯಾ ಪಿಕ್ಕರನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಗ್ಯಾಲರಿ ಕಾಣ್ತದ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಯಾವುದು ಫೋಲ್ಡರ್ ಒಳಗೆ ನಿಮ್ದು ಈ ಸಿಗ್ನೇಚರ್ ಸೇವ್ ಅದು ಆ ಫೋಲ್ಡರ್ ಓಪನ್ ಮಾಡಿಕೊಡ್ರಿ. ಅಲ್ಲಿ ಸಿಗ್ನೇಚರ್ ಕಾಣ್ತಿರ್ತದ, ಆ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಈ ರೀತಿ ಸಿಗ್ನೇಚರ್ ಕೂಡ ಸೇವ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ತುಂಬಿರಿ ಅದೆಲ್ಲವನ್ನ ಇಲ್ಲಿ ಪ್ರಿವ್ಯೂ ಆಗ್ತದೆ ಸ್ನೇಹಿತರೆ, ಕಾಣ್ತಿರ್ತದ. ಒಮ್ಮೆ ಪ್ರತಿಯೊಂದನ್ನು ಚೆಕ್ ಮಾಡಿ. ತುಂಬಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಇದನ್ನ ಒಂದು ನೋಟ್ಬುಕ್ ಒಳಗೆ ಬರ್ಕೋರಿ. ನಿಮಗೆ ಮೆಸೇಜ್ ಕೂಡ ಬಂದಿರ್ತದ, ಆದರೂ ಕೂಡ ಒಂದು ನೋಟ್ಬುಕ್ನೊಳಗೆ ಬರ್ಕೊಳ್ರಿ ಸ್ನೇಹಿತರೆ. ಇದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಟು ಅಪ್ಲೈ ಅಂತ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸರ್ಕಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ಯದ ಅಂತ ಇಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTPಯನ್ನು ಈ ಬಾಕ್ಸ್ನಾಗ ತುಂಬ್ರಿ. ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದರೆ ಅಡ್ರೆಸ್ಸನ್ನು ತುಂಬಕ್ಕೆ ಸ್ನೇಹಿತರೆ. ಕಮ್ಯುನಿಕೇಷನ್ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಎರಡು ಅದಾವೆ. ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ಅಂಚೆ ಇಲಾಖೆಯಿಂದ ಏನಾದರೂ ಒಂದು ಪೋಸ್ಟ್ ಕಳಿಸಿದ್ರೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಂತ ಇಲ್ಲಿ ಅಡ್ರೆಸ್ಸನ್ನು ತುಂಬ್ರಿ ಸ್ನೇಹಿತರೆ. ಡೋರ್ ನಂಬರ್ ಅಥವಾ ಹೌಸ್ ನಂಬರ್ ಅಥವಾ ಹೌಸ್ ಹೆಸರು, ಅಪಾರ್ಟ್ಮೆಂಟ್ ನಂಬರ್, ಆಮೇಲೆ ಬೀದಿ ಹೆಸರು, ಯಾವುದು ಊರಾದ, ಆಮೇಲೆ ಯಾವುದು ಪಂಚಾಯತ್ ಬರ್ತದ, ಪಿನ್ ಕೋಡ್ ಏನು ಅದೆಲ್ಲವನ್ನ ಇಲ್ಲಿ ತುಂಬಬೇಕು. ಇನ್ನು ಕಮ್ಯುನಿಕೇಷನ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಇದ್ವು ಅಂತಂದ್ರೆ ಇಲ್ಲಿ ಬಾಕ್ಸ್ ಕಾಣ್ತದೆ ನೋಡಿ ಸ್ನೇಹಿತರೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಏನು ತುಂಬಿರ್ತೀರಿ ಅದೇ ತುಂಬಿರ್ತಕ್ಕಂಥ ಡೇಟಾ ಏನಾಗ್ತದೆ ಇಲ್ಲಿ ಫೆಚ್ ಆಗ್ತದೆ. ಇನ್ ಕೇಸ್ ಕಮ್ಯುನಿಕೇಷನ್ ಅಡ್ರೆಸ್ಸೇ ಬೇರೆ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಅನ್ನೋಂಗಿತ್ತು ಅಂದ್ರೆ ಇಲ್ಲಿ ಮತ್ತೊಮ್ಮೆ ಪರ್ಮನೆಂಟ್ ಅಡ್ರೆಸ್ಸನ್ನು ತುಂಬ್ರಿ ಸ್ನೇಹಿತರೆ. ಅಲ್ಲಿ ಇದಾದ ತಕ್ಷಣ ನೆಕ್ಸ್ಟ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. SSLC ಯಾವ ಬೋರ್ಡಿಂದ ಪಾಸ್ ಆಗಿರಿ ಅಂತ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಬರ್ತಾವೆ ಸ್ನೇಹಿತರೆ. ಸ್ಟೇಟ್ ಬೋರ್ಡಿಂದ ಪಾಸ್ ಆಗಿರಿ ಅಂತ ತಿಳ್ಕೊಡ್ರಿ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಕೂಡ ಅಂತ ಕಾಣ್ತಿರ್ತದ. ಆಮೇಲೆ ಇಲ್ಲಿ ಎರಡು ಕಾಣ್ತಿರ್ತಾವೆ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದು ಜೂನಿಯರ್ ಟೆಕ್ನಿಕಲ್, ಆಮೇಲೆ ನಾರ್ಮಲ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕಾಣುತ್ತೆ. ಇಲ್ಲಿ ಇಸ್ವಿನೂ ಕೂಡ ಕಾಣ್ತದೆ 1994ರಿಂದ 2014 ಅಂತ ಇಸ್ವಿ ಐತಿ ಸ್ನೇಹಿತರೆ. ಇಲ್ಲಿ ಯಾಕಂದ್ರೆ ನಾನು 2007ರಲ್ಲಿ SSLC ಪಾಸ್ ಅಂತ ಕೊಟ್ಟಿದ್ದೀನಿ, ಹಾಗಾಗಿ ಇಲ್ಲಿ 1994ರಿಂದ 2014 ಅಂತ ತೋರಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ 2018 ಅಥವಾ 2019 ಅಥವಾ 2020 SSLC ಪಾಸಿಂಗ್ ಇಯರ್ಗೆ ಏನಾದರೂ ನೀವು ಫಿಲ್ ಮಾಡಿದ್ರಿ ಅಂತಂದ್ರೆ 2014ರಿಂದ 2022 ಅಂತ ಇನ್ನೂ ಒಂದು ತೋರಿಸ್ತದೆ, 2024 ಅಂತ ಇನ್ನೂ ಒಂದು ಆಪ್ಷನ್ಸ್ ತೋರಿಸ್ತದೆ ಸ್ನೇಹಿತರೆ. ಆ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಸೆಲೆಕ್ಟ್ ರಿಸಲ್ಟ್ ಟೈಪ್, ಇಲ್ಲಿ ರಿಸಲ್ಟ್ ಟೈಪ್ ಒಳಗೆ ಮಾರ್ಕ್ಸ್ ಅಂತ ಒಂದೇ ಆಪ್ಷನ್ ಅದ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನಿಮ್ದು ಮಾರ್ಕ್ಸ್ ಗ್ರೇಡ್ ಪಾಯಿಂಟ್ ಒಳಗಿತ್ತು ಅಥವಾ CGPA ಒಳಗಿತ್ತು ಅಂತ ತಿಳ್ಕೊಂಡು ಅಂಥವ್ರು ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕ್ರಿ. ಕನ್ವರ್ಟ್ ಮಾಡಿ ಅರ್ಜಿ ಸಲ್ಲಿಸ್ಬೇಕು. ಗ್ರೇಡ್ ಪಾಯಿಂಟ್ಸ್ ಒಳಗೆ ತೊಗೊಳಂಗಿಲ್ಲ ಇಲ್ಲಿ. ಓಕೆ ರೀ. ನೆಕ್ಸ್ಟ್ ಈಗ ಎಲ್ಲ ಸಬ್ಜೆಕ್ಟ್ದ ನೀವು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ್ರಿ ಪ್ರತಿಯೊಂದು ಸಬ್ಜೆಕ್ಟ್ನಾಗ ಅಂತ ಇಲ್ಲಿ ತುಂಬಬೇಕು. ವಿಜ್ಞಾನ ಎಷ್ಟು ತೊಗೊಂಡಿರಿ, ಆಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ದು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಇಂಗ್ಲೀಷ್ ಇದ್ದವ್ರು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಡ್ರಿ, ಹಿಂದಿ ಇದ್ದವ್ರು ಹಿಂದಿ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಯಾವುದದ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಅದನ್ನು ತುಂಬ್ರಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅದ, ಗಣಿತದಾಗ ಎಷ್ಟು ತೊಗೊಂಡ್ರಿ, ಸಮಾಜದಾಗ ಎಷ್ಟು ತೊಗೊಂಡ್ರಿ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಡ್ರಿ, ಆಮೇಲೆ ಥರ್ಡ್ ಲ್ಯಾಂಗ್ವೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದನ್ನು ಆ ಸಬ್ಜೆಕ್ಟಿನ ಮುಂದೆ ಅಂಕಗಳನ್ನು ತುಂಬ್ರಿ ಸ್ನೇಹಿತರೆ. ಫಸ್ಟಿಗೆ ನೋಡ್ರಿ ಸೈನ್ಸ್ ಅದ, ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಅದ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನ, ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ದ ಮಾರ್ಕ್ಸನ್ನು ಎಲ್ಲ ಇಲ್ಲಿ ತುಂಬಬೇಕು ಸ್ನೇಹಿತರು. ತುಂಬಿ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೆಲೆಕ್ಟ್ ಡಿವಿಷನ್, ಇದು ಸೆಲೆಕ್ಟ್ ಡಿವಿಷನ್ ಒಳಗೆ
ಯಾವ ಡಿವಿಷನ್ಗೆ ನೀವು ಅರ್ಜಿ ಸಲ್ಲಿಸಬೇಕಂತೀರಿ ಆ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದಕ್ಕಿಂತ ಹೆಚ್ಚಿನ ಡಿವಿಷನ್ಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಬರುವುದಿಲ್ರಿ. ಯಾವುದಾದ್ರೂ ಒಂದು ಡಿವಿಷನ್ಗೆ ನೀವು ಅರ್ಜಿ ಸಲ್ಲಿಸಬಹುದು. ಆ ಡಿವಿಷನ್ದೊಳಗ ಬೇರೆ ಬೇರೆ ಪೋಸ್ಟ್ಗಳ ಪ್ರಿಫರೆನ್ಸ್ ಕೊಡ್ಬೋದು, ಆದ್ರೆ ಡಿವಿಷನ್ ಮಾತ್ರ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಈಗ ಬಹಳಷ್ಟು ಡಿವಿಷನ್ ಅದಾವ. ದಾವಣಗೆರೆ, ಧಾರವಾಡ, ಗದಗ, ಗೋಕಾಕ್, ಹಾಸನ ಎಲ್ಲ ವೈಸ್ ಡಿವಿಷನ್ ಅದಾವ. ಯಾವ ಡಿಸ್ಟಿಕ್ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕಂತದ್ರಿ, ನೀವು ಮೋರ್ ದನ್ ಒನ್ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಕ್ಕೆ ಬರುವುದಿಲ್ರಿ. ಹಾಗಾಗಿ ಒಂದೇ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದ್ರೆ ಒಂದೇ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಉದಾಹರಣೆಗೆ ಕಲಬುರಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಡಿವಿಷನ್ ಸೆಲೆಕ್ಟ್ ಮಾಡಿದ ಮೇಲೆ ಯಾವ ಹಳ್ಳಿ ಒಳಗೆ ಪೋಸ್ಟ್ಗಳ ಖಾಲಿ ಅದಾವ ಅಂತ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಆಮೇಲೆ ಇಲ್ಲಿ 6ನೇ ಪೇಜ್ ತನಕ ವೇಕೆನ್ಸಿ ಡೀಟೇಲ್ಸ್ ಅದ, ಅಂದ್ರೆ ಖಾಲಿ ಹುದ್ದೆಗಳ ವಿವರ ಅದ ನೋಡ್ರಿ. ಕಲಬುರಗಿ ಡಿವಿಷನ್ದೊಳಗೆ ಆಲೂರು BO ಪೋಸ್ಟ್ ಅದ. ಅದು ಯಾವ್ದು GDS BPM ಅದ, ಸಾಮಾನ್ಯ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹುದ್ದೆಗಳು ಖಾಲಿ ಅದ. ಆಮೇಲೆ ಅಂಕಲ್ಗ BO GDS BPM ಅದ, OBC ಕ್ಯಾಟಗರಿ ಅವರಿಗೆ ಹುದ್ದೆ ಖಾಲಿ ಅದ. ಈ ರೀತಿ ಯಾವ ಊರಲ್ಲಿ ಹುದ್ದೆ ಅದ, ಆಮೇಲೆ ಯಾವ್ದು ಹುದ್ದೆ ಅದ, ಆಮೇಲೆ ಯಾವ್ದು ಕ್ಯಾಟಗರಿಗೆ ಖಾಲಿ ಅದ ಅಂತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತೋರಿಸ್ತಾ ಸ್ನೇಹಿತರೆ. ಉದಾಹರಣೆಗಾಗಿ ನಿಮ್ದು OBC ಕ್ಯಾಟಗರಿ ಇತ್ತು ಅಂತ ತಿಳ್ಕೊಡ್ರಿ. ಇಲ್ಲಿ OBC ಮೆನ್ಷನ್ ಇರ್ತದ, ಪೋಸ್ಟಿನ ಎದುರು OBC ಅಂತ ಇರ್ತದ. ಯಾವ್ದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಿ ಆ ಪೋಸ್ಟಿನ ಮುಂದೆ ನೀವು ಇಲ್ಲಿ ಪ್ರಿಫರೆನ್ಸ್ ಇರ್ತದ, ಇಲ್ಲಿ ಎಂಟರ್ ಪ್ರಿಫರೆನ್ಸ್ ಅನ್ನ ಮಾಡ್ಬೇಕು. ನೀವು ಯಾವ ಊರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ, ಯಾವ ಊರಿಗೆ 2ನೇ ಪ್ರಿಫರೆನ್ಸ್ ಕೊಡ್ತೀರಿ, ಯಾವ ಊರಿಗೆ 3ನೇ ಪ್ರಿಫರೆನ್ಸ್ ಕೊಡ್ತೀರಿ ಅಂತ ಇಲ್ಲಿ ಪ್ರಿಫರೆನ್ಸ್ ಅನ್ನ ತುಂಬೋದು ಸ್ನೇಹಿತರೆ. ಎಷ್ಟು ಪ್ರಿಫರೆನ್ಸ್ ಬೇಕಾದ್ರೂ ತುಂಬಿಳ್ಕೋಬಹುದು, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಓಕೆ ರೀ, ಈ ರೀತಿ ಪ್ರಿಫರೆನ್ಸ್ ಅನ್ನು ತುಂಬ್ರಿ. ಇಲ್ಲಿ 2ನೇ ಪೇಜ್ನಾಗೂ ಕೂಡ ಅದ ಸ್ನೇಹಿತರೆ. ಇಲ್ಲಿ ನೋಡ್ರಿ, 2ನೇ ಪೇಜ್ನೊಳಗೆ ಇಷ್ಟು ಸಿಟಿಗಳು ಅದಾವ, 3ನೇ ಪೇಜ್ ಒಳಗೂ ಕೂಡ ಅದ. ಈ ರೀತಿ ಎಲ್ಲಾ ಪೇಜಸ್ಗಳು ಓಪನ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ರಿ ಸ್ನೇಹಿತರೆ. ಪ್ರಿಫರೆನ್ಸ್ ಎಷ್ಟು ಬೇಕಾದ್ರೂ ಕೊಡಬಹುದು. ನಿಮ್ದು ಊರು ಆಗಿರ್ಬೋದು, ನಿಮ್ದು ಅಕ್ಕಪಕ್ಕ ಊರು ಎಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಊರುಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆ ಪ್ರಿಫರೆನ್ಸ್ ಅನ್ನ ಆ ಪ್ರಕಾರ ನೀವು ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಚೆಕ್ ಬಾಕ್ಸ್ ಕಾಣ್ತದೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದು ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇವಾಗ ನಿಮ್ದು ಅಪ್ಲಿಕೇಶನ್ ಏನಂದ್ರೆ ಸಬ್ಮಿಟ್ ಆಯ್ತು. ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಯಾವ ರೀತಿ ಮಾಡ್ತೀರಿ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗ್ತದೆ. ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, QR ಕಾರ್ಡ್, ವ್ಯಾಲೆಟ್, UPI ಇವುಗಳ ಮೂಲಕ ಪೇಮೆಂಟನ್ನು ಮಾಡಬಹುದು. ATM ಕಾರ್ಡ್ ಮೂಲಕ ಪೇಮೆಂಟ್ ಮಾಡಬೇಕಂತ ಅನ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಆಪ್ಷನ್ಸ್ ಕಾಣ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಇರ್ತದೆ. ATM ಕಾರ್ಡ್ ನಂಬರ್ ತುಂಬೋದು, ಆಮೇಲೆ ಎಕ್ಸ್ಪೈರಿ ಡೇಟ್, CVV ಕೋಡ್, ATM ಯಾರ್ದ ಅವ್ರ ಹೆಸರು ತುಂಬೋದು. ಅದಿಷ್ಟು ಇರ್ತದ. ಮೇಕ್ ಪೇಮೆಂಟ್ ಮಾಡೋದು. ಯಾರ್ದು ATM ಕಾರ್ಡ್ ಇರ್ತದ ಅವ್ರದ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ತದ. ಆ OTP ಅನ್ನ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿರಿ ಅಂತಂದ್ರೆ ಪೇಮೆಂಟ್ ಸಕ್ಸಸ್ಫುಲಿ ಆಗ್ತದೆ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಒಂದು ಫೀ ರಿಸಿಪ್ಟ್ ಜನರೇಟ್ ಆಗ್ತದೆ. ಆ ಫೀ ರಿಸಿಪ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಂತರ ಮತ್ತೊಮ್ಮೆ ಲಾಗಿನ್ ಆಗಿ ಅಪ್ಲಿಕೇಶನ್ ಕೂಡ ಪ್ರಿಂಟ್ಔಟ್ ತಗೊಂಡು ಇಟ್ಕೊಳ್ಬೇಕು ಸ್ನೇಹಿತರೆ. QR ಕೋಡ್ ಅಂತ ಒಂದು ಆಪ್ಷನ್ ಅದ ಸ್ನೇಹಿತರೆ. ಇದ್ರ ಮೂಲಕ ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಭೀಮ್ UPI ಸೆಲೆಕ್ಟ್ ಮಾಡ್ಕೊಡ್ರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬಾರ್ ಕೋಡ್ ಓಪನ್ ಆಯ್ತು. ನಿಮ್ದು ಮೊಬೈಲ್ದೊಳಗೆ ಫೋನ್ಪೇ ಓಪನ್ ಮಾಡ್ಕೊಡ್ರಿ. ಫೋನ್ಪೇ ಓಪನ್ ಮಾಡಿ ಏನು ಬಾರ್ ಕೋಡ್ ಕಾಣತ್ತಲ್ಲ ಸ್ಕ್ಯಾನ್ ಮಾಡ್ಕೊಡ್ರಿ. ಹೆಂಗೆ ನೀವು ಅಂಗಡಿಗೆ ಪೇಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ಸೇಮ್ ಅನ್ನ ಏನಪ್ಪ ಅಂದ್ರೆ ಪೇಮೆಂಟ್ ಮಾಡ್ರಿ. ಇದಿಷ್ಟು ಈ ಪೋಸ್ಟ್ ಆಫೀಸಿಗೆ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸುವ ಒಂದು ಪ್ರೊಸೀಜರ್ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.